ಈ ರೇವ್ ಪಾರ್ಟಿಗಳು ಬೆಂಗಳೂರಿಗಿನ ಹೊಸದೇನೂ ಅಲ್ಲ. ರೇವ್ ಪಾರ್ಟಿಗಳು ಎಂಥ ಸಂಚಲನ ಸೃಷ್ಟಿ ಮಾಡಿವೆ ಗೊತ್ತಿರುವಂಥ ಸಂಗತಿ. ಆದರೆ ನಿನ್ನೆ ನಡೆದಂಥ ರೇವ್ ಪಾರ್ಟಿ, ಬೆಂಗಳೂರಿನ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಮುರ್ಕೊಂಡು ಬಿದ್ದಿತ್ತು. ಎಲೆಕ್ಟ್ರಾನಿಕ್ ಸಿಟಿಯ ಬಳಿ ಫಾರ್ಮ್ ಹೌಸಲ್ಲಿ ಈ ರೇವ್ ಪಾರ್ಟಿ ನಡೀತಾ ಇತ್ತು. GR ಫಾರ್ಮ್ ಹೌಸ್. ಅದ್ಯಾಕೆ ಮಾಡ್ತಾರೋ, ಸಿಕ್ಕು ಬೀಳ್ತೀವಿ ಅಂತ ಗೊತ್ತಿರಲ್ವೋ. ಹಲವಾರು ಜನ ತೆಲುಗು ನಟಿಯರಿದ್ದರು. ತೆಲುಗು ನಟಿ ಹೇಮಾ ಸೇರಿದಂತೆ ಹಲವು ನಟಿಯರು ಇದರಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಿನ ಜಾವ 3 ಗಂಟೆಗೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದರು. ನಾವು ತೋರಿಸ್ತಾ ಇದ್ದೀವಿ ಕೆಲವೊಂದು ಫೋಟೋಗಳನ್ನು ಕೂಡ. ರೇವ್ ಪಾರ್ಟಿ ನಡೀತಿದ್ದಿದ್ದು ಹೇಗೆ ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಜೊತೆಗೆ ಒಂದಿಷ್ಟು ರಾಜಕಾರಣಿಗಳ ಮಕ್ಕಳುಗಳ ಕಾರುಗಳು ಕೂಡ ನಿಂತಿದ್ದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ನಟಿ ಹೇಮಾ ಅವರ ಫೋಟೋನು ಕೂಡ ತೋರಿಸ್ತಾ ಇದ್ದೀವಿ. ಈಕೆಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ರೇವ್ ಪಾರ್ಟಿ ಮೇಲೆ ಬೆಳಗ್ಗೆ 3 ಗಂಟೆ ಸುಮಾರಿಗೆ ಸಿಸಿಬಿ ಯಾವ ರೀತಿ ಮುರ್ಕೊಂಬಿತ್ತು ನಾವು ತೋರಿಸ್ತಾ ಇದ್ದೀವಿ. ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರೇವ್ ಪಾರ್ಟಿಗಳಲ್ಲಿ ಡ್ರಗ್ಸ್ಗಳನ್ನು ಬಳಸಲಾಗ್ತಾ ಇತ್ತು. ಸಿಸಿಬಿ ಪೊಲೀಸರ ದಾಳಿ ಸಂದರ್ಭದಲ್ಲಿ ಡ್ರಗ್ಸ್ ಕೂಡ ಸಿಕ್ಕಿವೆ. MDMA ಮಾತ್ರೆಗಳು ಸಿಕ್ಕಿವೆ. ಕೊಕೇನ್ ಪತ್ತೆಯಾಗಿದೆ. 17 MDMA ಮಾತ್ರೆಗಳು. 25ಕ್ಕೂ ಹೆಚ್ಚು ಯುವತಿಯರಿದ್ದರು ರೇವ್ ಪಾರ್ಟಿನಲ್ಲಿ. ಆಂಧ್ರ, ಬೆಂಗಳೂರು ಮೂಲದ 100ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗಿಯಾಗಿದ್ದರು. ಕುಣಿದು ಕೊಪ್ಪಳಿಸ್ತಾ ಇದ್ರು. ಜೊತೆಗೆ ಡ್ರಗ್ ಸೇರಿತು ಅಂದರೆ ಮುಗಿದೋಯ್ತು ಕತೆ. ಇನ್ನು ಬರ್ಡೇ ಹಿನ್ನೆಲೆಯಲ್ಲಿ ಆ ನೆಪದಲ್ಲಿ ನಡೀತಿದ್ದಂಥ ಪಾರ್ಟಿದು. ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ನಾವು ನೋಡ್ತಾ ಇದ್ದೀವಿ ಏನಂದರೆ ರೇವ್ ಪಾರ್ಟಿಗಳು ನಡೆಯುವಂಥದ್ದು ಸುಲಭ ಅಲ್ಲ. ಆದರೆ ರೇವ್ ಪಾರ್ಟಿಗಳನ್ನು ಯಾರೂ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಮೇಲಿಂದ ಪಾರ್ಟಿಗಳು ನಡೀತಾನೆ ಇರುವಂಥದ್ದು. ಈಗ ಹೊಸದೊಂದು ಸೇರ್ಪಡೆ. ಈಗೇನು ಅಂದರೆ ತೆಲುಗು ನಟಿಯರಿದ್ದಂಥ, ಭಾಳ VVIPಗಳಿದ್ದಂಥ, ಗಣ್ಯರ ಮಕ್ಕಳಿದ್ದಂಥ 100 ಜನ ಇದ್ದರು ಅಂತ ಭಾವಿಸಲಾಗಿರುವಂಥ ಈ ರೇವ್ ಪಾರ್ಟಿ ಎಲ್ಲಿ ನಡೀತಾ ಇತ್ತು? ಡ್ರಗ್ಸ್ ಎಲ್ಲ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಏನೇನು ನಡೀತಾ ಇತ್ತಲ್ಲಿ ರಾಜಪ್ಪ? ರಂಗನಾಥ್ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲೆಕ್ಟ್ರಾನಿಕ್ ಸಿಟಿ ಹೊರವಲಯದಲ್ಲಿ ಈ ಒಂದು GR ಫಾರ್ಮ್ ಹೌಸ್ ಏನಿದೆ, ಗೋಪಾಲ್ ರೆಡ್ಡಿ ಅನ್ನುವ ಮಾಲೀಕತ್ವದ ಫಾರ್ಮ್ ಹೌಸ್ ಇದು. ಇಲ್ಲಿ ವಾಸು ಅನ್ನೋರು ತಮ್ಮ ಹುಟ್ಟು ಹಬ್ಬಕ್ಕೆ ಸಂಬಂಧಪಟ್ಟಂತೆ ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು. ಅಂದರೆ ಈ ವಾಸು ಅನ್ನುವಂಥವ್ರು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ನಡೆಸ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಈ ಒಂದು ಪಾರ್ಟಿಗೆ ರಾಜಕಾರಣಿಗಳ ಮಕ್ಕಳು, ಉದ್ಯಮಿಗಳ ಮಕ್ಕಳು ಸೇರಿದಂತೆ ಸೆಲೆಬ್ರಿಟಿಗಳಿಗೆ ಆಹ್ವಾನ ಇತ್ತು. ಹಾಗಾಗಿ ನಿನ್ನೆ ಸಂಜೆ 5 ಗಂಟೆಯಿಂದಲೂ ಕೂಡ ಈ ಒಂದು ರೇವ್ ಪಾರ್ಟಿ ಇದೇ ಫಾರ್ಮ್ ಹೌಸ್ ಅಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಿಸಿಬಿ ಕಲೆ ಹಾಕೊಂಡು ಬೆಳಗಿನ ಜಾವ 3 ಗಂಟೆಗೆ ಬಂದು ಇದಕ್ಕೆ ಸಂಬಂಧಪಟ್ಟಂತೆ ದಾಳಿನ ಮಾಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಈ ಒಂದು ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಬಳಕೆ ಆಗ್ತಿತ್ತು ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟತೆ ಸಿಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಈ ದಾಳಿ ಸಂದರ್ಭದಲ್ಲಿ ಈ ಫಾರ್ಮ್ ಹೌಸ್ ನ ಒಳಗಡೆ ಪಾರ್ಟಿ ಮಾಡ್ತಿದ್ದಂತಹ ಜಾಗ ಏನಿದೆ ಅಲ್ಲಿ ಒಂದಿಷ್ಟು ಡ್ರಗ್ಸ್ ಗಳು ಕೂಡ ಪತ್ತೆ ಆಗಿರುವಂಥದ್ದು, MDMA ಮಾತ್ರೆಗಳು ಕೂಡ ಸಿಕ್ಕಿರುವಂಥದ್ದು, ಜೊತೆಗೆ ಕೊಕೇನ್ ಕೂಡ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಅಂದ್ರೆ ಹೇಳಿ ಕೇಳಿ ವಾಸು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಡೆಸ್ತಾ ಇದ್ದಂಥ ಕಾರಣದಿಂದಾಗಿ ಈ ಹಿಂದೆ ಆತ ಆಯೋಜನೆ ಮಾಡಿದಂತಹ ಹಲವು ಪಾರ್ಟಿಗಳಲ್ಲೂ ಕೂಡ ಡ್ರಗ್ಸ್ ಬಳಕೆ ಆಗ್ತಿದ್ದ ಅನ್ನುವಂಥ ಅನುಮಾನ ಈಗ ಸದ್ಯಕ್ಕೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಅಂದ್ರೆ ನಿರಂತರವಾಗಿ ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆಗೂ ಹೆಚ್ಚಿನಗಳ ಕಾಲ ಏನು ಸಿಸಿಬಿ DCP ಶ್ರೀನಿವಾಸಗೌಡ ನೇತೃತ್ವದಲ್ಲಿ ಸದ್ಯಕ್ಕೆ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಒಂದು ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಎಷ್ಟು ಜನ ಇದ್ದಾರೆ, ಅವರ ಐಡೆಂಟಿಟಿ ಏನು, ಎಲ್ಲಿಂದ ಬಂದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರ ಒಂದು ಐಡೆಂಟಿಟಿಯನ್ನು ಪತ್ತೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಮಾಡ್ತಿರುವಂತದ್ದು. ಅದರ ಜೊತೆಗೆ ಈ ಒಂದು ಫಾರ್ಮ್ ಹೌಸ್ ನ ಒಳಭಾಗ ಜೊತೆಗೆ ಹೊರಭಾಗದಲ್ಲೂ ಕೂಡ ಒಂದಿಷ್ಟು VVIPಗಳ ವೆಹಿಕಲ್ ಕೂಡ ಇದೆ. ಅಂದ್ರೆ MLA ಹಾಗೇನೆ MLC ಒಂದು ಪಾಸ್ ಹೊಂದಿರುವಂತಹ ಕಾರ್ಗಳು ಕೂಡ ಸದ್ಯಕ್ಕೆ ಈ ಭಾಗದಲ್ಲಿ ಇರುವಂತದ್ದು. ನಾವೇನು ಆ ದೃಶ್ಯದಲ್ಲಿ ಕಾಣಿಸ್ತಾ ಇದ್ದೀವಿ, ಒಂದು ಡಸ್ಟರ್ ಕಾರ್ ಇದೆ, ಅದ್ರ ಜೊತೆಗೆ ಅದ್ರ ಮುಂಭಾಗದಲ್ಲಿರುವಂತಹ ಒಂದು ಫಾರ್ಚೂನರ್ ಕಾರ್ ಏನಿದೆ, ಆ ಒಂದು ಫಾರ್ಚೂನರ್ ಕಾರ್ ಮೇಲೆ ಒಂದು MLC ಅನ್ನುವಂತ ಅಂದ್ರೆ ಕರ್ನಾಟಕದ MLC ಬೋರ್ಡ್ ಇರುವಂತದ್ದು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಈ ಒಂದು ಪಾರ್ಟಿಯಲ್ಲಿ ದೊಡ್ಡ ಗಣ್ಯ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟತೆ ಸಿಗ್ತಾ ಇದೆ. ಅದರ ಜೊತೆಗೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಜನರು ಈ ಒಂದು ಡ್ರಗ್ಸ್ ಅನ್ನು ತಗೊಂಡು ಹೋಗಿ ಟಾಯ್ಲೆಟ್ ಅಲ್ಲಿ ಹಾಕಿ ಅದನ್ನ ಫ್ಲಶ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಹಾಗಾಗಿ ಹೇಳಿ ಕೇಳಿ ವಾಸು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಡೆಸ್ತಾ ಇದ್ದಂತ ಕಾರಣದಿಂದಾಗಿ ಈ ಎಲ್ಲವೂ ಕೂಡ ಅಂದ್ರೆ ಈ ರೀತಿಯಾಗಿ ದಾಳಿ ಆದಂತಹ ಸಂದರ್ಭದಲ್ಲಿ ಡ್ರಗ್ಸ್ ಅನ್ನ ಹೇಗೆ ಡೆಸ್ಟ್ರಾಯ್ ಮಾಡಬೇಕು ಅನ್ನುವಂಥದ್ದು ಕೂಡ ತಿಳಿಸ್ಕೊಟ್ಟಿದ್ದ ಅನ್ನುವಂಥದ್ದು ಸಹಜವಾಗಿ ಇಲ್ಲಿ ಗೊತ್ತಾಗ್ತದೆ ರಂಗನಾಥ್. ಹಾಗಾಗಿ ಸಿಸಿಬಿ ಪೊಲೀಸರು ಈಗ ಪರಿಶೀಲನೆ ಮಾಡ್ತಿದ್ದಾರೆ.
ಇದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ, ಯಾಕಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಹಾಗೆ ಸೆಲೆಬ್ರಿಟಿಗಳು ಇರುವಂತಹ ಕಾರಣಕ್ಕಾಗಿ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ತನಿಖೆ ನಡೆಯುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.